ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನೆಲ್ಗೆ ಸ್ವಾಗತ. Today we are discussing a concept of expression for electric field due to a dipole on a equatorial line, and this particular concept carries a 5 marks, and this concept belongs to the chapter electric charges and fields, and it is the first chapter of second PUC physics according to NCERT syllabus, and it is a part 9 of this chapter on Educare channel. And if you haven't watched the previous episodes, you can check the link in the description. Now let's start, and in the beginning let us understand what I mean by equatorial line. Now we know that dipole contains two charges, one is positive and another one is negative. The magnitude of both the charges are equal. Now we have two charges, one is positive and another one is negative. Now this dipole have a length and there is a midpoint. So if we draw a perpendicular, from a midpoint on either side, so there is a line, and that line is called equatorial line. I think it's clear now. Now we have to calculate the electric field due to a dipole, means electric field due to these two charges on that equatorial line, means anywhere on this line, and we are considering a point P which is at a distance r from O. Is it clear now? Okay, now we know that the separation or the length of a dipole is represented by 2a, and length of any one of a charge from this midpoint is a. I think it's clear now. Now we have to calculate the electric field at a point P due to these two charges, means plus q charge and minus q charge separately. Later we have to add them. Sari, hagidre electric field at P due to plus q charge, electric field at P which is a equatorial point, means equatorial line ಮೇಲೆ ಇರೋ ಒಂದು ಪಾಯಿಂಟ್ ಆಗಿರುತ್ತೆ. ಆ ಪಾಯಿಂಟ್ನಲ್ಲಿ ಪ್ಲಸ್ ಕ್ಯೂ ಚಾರ್ಜ್ನಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ವಿ ನೋ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರಿಪ್ರೆಸೆಂಟೆಡ್ ಬೈ ಲೆಟರ್ ಇ. ಇಲ್ಲೇನಾಗುತ್ತೆ, ಒಂದು ಪ್ಲಸ್ ಕ್ಯೂ ಇದೆ ಮತ್ತೊಂದು ಮೈನಸ್ ಕ್ಯೂ ಚಾರ್ಜ್ ಇದೆ, ಹಾಗಿದ್ರೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಅದಕ್ಕೆ ಒಂದನ್ನು E1 ಅಂತ ಮತ್ತೊಂದನ್ನು E2 ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಸರಿ, ಹಾಗಿದ್ರೆ ಹಿಯರ್ ಈಸ್ ಎ ಪಾಸಿಟಿವ್ ಚಾರ್ಜ್. ನಾವೇನು ಮಾಡ್ತಾ ಇದ್ದೇವೆ, ಇಲ್ಲಿ ಇಕ್ವಿಟೋರಿಯಲ್ ಪಾಯಿಂಟ್ ಏನಿದೆ ಅಥವಾ ಇಕ್ವಿಟೋರಿಯಲ್ ಲೈನಲ್ಲಿ ಯಾವ ಪಾಯಿಂಟ್ ಇದೆ ಅಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತೇವೆ. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದ್ರೇನು, ಆ ಯೂನಿಟ್ ಪಾಸಿಟಿವ್ ಚಾರ್ಜಿಂದ ಮೇನ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಯಾವುದೇ ಒಂದು ರೀತಿ ಇಫೆಕ್ಟ್ ಆಗೋದಿಲ್ಲ, ಆದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಅದರಿಂದ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಮೇಲೆ ಇಫೆಕ್ಟ್ ಆಗುತ್ತೆ. ಹಾಗಿದ್ರೆ ಈ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೂ ಕೂಡ ಪಾಸಿಟಿವ್ ಚಾರ್ಜ್ ಇದೆ. ಹಾಗಿದ್ರೆ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ ಏನಾಗುತ್ತೆ, ಅದು ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ಅದು ಡೈರೆಕ್ಷನನ್ನು ಈ ರೀತಿ ರಿಪ್ರೆಸೆಂಟ್ ಮಾಡಿದ್ದೇವೆ ಮತ್ತು ಅದನ್ನು E1 ಅಂತ ಬರೆದಿದ್ದೇವೆ. ಸರಿ, ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್, ಈ ಪ್ಲಸ್ ಕ್ಯೂ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಡೆವಲಪ್ ಆಗಿರ್ತದೆ, ಅದನ್ನು ಈ ರೀತಿ ಬರಿಬೋದು. ಎಲೆಕ್ಟ್ರಿಕ್ ಫೀಲ್ಡಿನ ಇಕ್ವೇಷನ್ ನಮ್ಗೆ ಗೊತ್ತಿದೆ, E is equal to 1/4πε0 ಇಂಟು Q by r². ಸರಿ, ಆರ್ ಅಂದರೆ ಏನಾಗಿರುತ್ತೆ, ಡಿಸ್ಟನ್ಸ್ ಆಗಿರುತ್ತೆ. ಯಾವ ಡಿಸ್ಟನ್ಸ್, ಆ ಎರಡು ಚಾರ್ಜ್ನ ಇನ್ ಬಿಟ್ವೀನ್ ಅಥವಾ ಅದ್ರ ಮಧ್ಯೆ ಡಿಸ್ಟೆನ್ಸ್ ಇರುತ್ತೆ, ಅದನ್ನು ಆರ್ ಅಂತ ರಿಪ್ರೆಸೆಂಟ್ ಮಾಡ್ತಿದ್ವಿ. ಸೊ ಇಲ್ಲೇನು ಡಿಸ್ಟೆನ್ಸ್ ಆಗಿರುತ್ತೆ, ಎ ಪಿ ಆ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎ ಪಿ ಸ್ಕ್ವೇರ್ ಫ್ರಮ್ ದ ಪೈಥಾಗೋರಸ್ ಥಿಯರಮ್. ವಿ ಕ್ಯಾನ್ ರೈಟ್ ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇಲ್ಲಿ ಎ ಪಿ ಸ್ಕ್ವೇರ್ ಏನಿದೆ ಅದನ್ನು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರಿಂದ ರಿಪ್ರೆಸೆಂಟ್ ಮಾಡಿದ್ದೇವೆ. ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್. ಸರಿ, ಈಗಲೂ ನಮಗೇನು ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡಿನ ಇಕ್ವೇಷನ್ ಗೊತ್ತಿದೆ, ಈಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಬೈ r². ಆರ್ ಅಂದ್ರೇನು, ಡಿಸ್ಟನ್ಸ್. ಹಾಗಿದ್ರೆ ಇಲ್ಲೇನಾಗುತ್ತೆ, ಪಿ ಬಿ ಆಗುತ್ತೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಪಿ ಬಿ ಸ್ಕ್ವೇರ್. ಸೊ ಪಿ ಬಿ ಸ್ಕ್ವೇರ್ ಆರ್ ಬಿ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಕಾರ್ಡಿಂಗ್ ಟು Pythagoras theorems. That is PB square is equal to PO square, which is R square, and another one is OB square, which is A square. So
ಇವೆರಡು ಇಕ್ವೇಷನನ್ನು ನಾವು ಬರೆದ್ವಿ. ನಾವು ಈಗ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ. ಈಗ ನಾವೇನು ಫಸ್ಟ್ ಇಯರಲ್ಲಿ ವೆಕ್ಟರನ್ನು ರಿಸಾಲ್ವ್ ಮಾಡೋದನ್ನು ಕಲ್ತಿದ್ವಿ ಅಂತ ಹೇಳಿದ್ರೆ, ರಿಸಾಲ್ವಿಂಗ್ ಎ ವೆಕ್ಟರ್ ಇಂಟು ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟ್ಸ್. ಕ್ಲಿಯರ್? ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟ್ ಆಗಿ ರಿಸಾಲ್ವ್ ಮಾಡೋದನ್ನು ಕಲ್ತಿದ್ವಿ. ಅದನ್ನೀಗ ಬರೆಯೋದಾದರೆ, ಅಂದರೆ ಈ ಎಲೆಕ್ಟ್ರಿಕ್ ಫೀಲ್ಡನ್ನ ರಿಸಾಲ್ವ್ ಮಾಡೋದಾದರೆ ಏನಾಗುತ್ತೆ, ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟ್ ಏನಾಗುತ್ತೆ, ಈ ವೆಕ್ಟರನ್ನು ಪರ್ಪೆಂಡಿಕ್ಯುಲರ್ ಕಂಪೋನೆಂಟಾಗಿ ಡಿವೈಡ್ ಮಾಡ್ತೇವೆ ಅಥವಾ ರಿಸಾಲ್ವ್ ಮಾಡ್ತೇವೆ. ಆವಾಗೇನಾಗುತ್ತೆ, ಇಲ್ಲಿ E1 cos θ ಆ್ಯಂಡ್ ಈ ಕಡೆ E1 sin θ ಆಗುತ್ತೆ. ಸರಿ? ಹಾಂ, ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಇತ್ತು, ಇದನ್ನು ರಿಪೆಲ್ ಮಾಡ್ತು, ಅಂದರೆ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಈ ಕಡೆ ಇತ್ತು. ಇಲ್ಲೇನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ರಾಕ್ಟ್ ಮಾಡುತ್ತೆ. ಯಾಕೆ? ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಈ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಲೈಕ್ ದಿಸ್ ಆ್ಯಂಡ್ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ E2 ಅಂತ ರಿಪ್ರೆಸೆಂಟ್ ಮಾಡಿದ್ವಿ. ನಾವು ಈ E2 ಅನ್ನು ಕೂಡ ನಾವು ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟ್ ಆಗಿ ರಿಸಾಲ್ವ್ ಮಾಡಬಹುದು. ಅವಾಗೇನಾಗುತ್ತೆ, ಇಲ್ಲಿ E2 cos θ, ಇಲ್ಲೇನಾಗುತ್ತೆ E2 sin θ ಆಗುತ್ತೆ. E2 sin θ ಡೈರೆಕ್ಷನ್ ಯಾವುದು? ಇದು. ಸರಿನಾ? ಹಾಗಿದ್ರೆ ಇಲ್ಲಿ E1 cos θ ಮತ್ತು E2 cos θ ಒಂದೇ ಡೈರೆಕ್ಷನಲ್ಲಿದೆ. ನಂತರ ಇಲ್ಲಿ E1 sin θ ಮತ್ತು E2 sin θ ಒಂದೇ ಆ್ಯಕ್ಸಿಸಲ್ಲಿದೆ, ಆದರೆ ಅಪೋಸಿಟ್ ಡೈರೆಕ್ಷನಲ್ಲಿದೆ. ಅದೇ ರೀತಿ ನಮಗೇನು ಗೊತ್ತಿದೆ, ಇಲ್ಲಿ ಈ ಎರಡು ಚಾರ್ಜಸ್ ಏನಾಗಿದೆ, ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದೆ. ಹಾಗಿದ್ರೆ ಇವೆರಡೂ ಕೂಡ ಈಕ್ವಲ್ ಮ್ಯಾಗ್ನಿಟ್ಯೂಡಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಅದು ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರುತ್ತೆ ಅಂತ ಹೇಳಿದ್ರೆ, +1 ಇದ್ದರೆ ಮತ್ತೊಂದು -1 ಇರುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ಎರಡು ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಅದೆರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಹಾಗಿದ್ರೆ ಏನು ಉಳಿತು ನಮಗೀಗ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ E1 cos θ ಪ್ಲಸ್ E2 cos θ. So we can write total electric field at P due to a dipole. ಹೇಗೆ ಬರಿಬೋದು ನಾವಾಗಿದ್ರೆ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಬೈ E, ವಿಚ್ ಈಸ್ ಈಕ್ವಲ್ ಟು E1 cos θ ಪ್ಲಸ್ E2 sin θ. It can also be written like this: E1 plus E2 cos θ. ಡೆರಿವೇಷನ್ ಮತ್ತು ಸ್ವಲ್ಪ ಇದೆ, ಈ ಬೋರ್ಡನ್ನು ಒಂದ್ಸಲ ರಬ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡು. ಓಕೆ, ಈಗ ನಾವು cos θ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ನಂತರ E1 E2 ವ್ಯಾಲ್ಯೂ ಗೊತ್ತಿದೆ. ನಂತರ ಈ ಇಕ್ವೇಷನಲ್ಲಿ E1 E2 ಮತ್ತು cos θ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವು cos θ ಈಸ್ ಈಕ್ವಲ್ ಟು ಏನಾಗುತ್ತೆ, ಈ ಟ್ರಯಾಂಗಲ್ ಅಂತ ತಗೊಂಡ್ರೆ BOP, ಈ ಟ್ರಯಾಂಗಲ್ ಅಂತ ತಗೊಂಡ್ರೆ ಏನಾಗುತ್ತೆ, OB ಡಿವೈಡೆಡ್ ಬೈ PB. ಕ್ಲಿಯರ್? ಓಕೆ, ನಾವು what I mean by, or what is the value of OB ವ್ಯಾಲ್ಯೂ ಏನಾಗಿರುತ್ತೆ, A ಆಗಿರುತ್ತೆ. ನಂತರ PB ವ್ಯಾಲ್ಯೂ ಏನಾಗಿರುತ್ತೆ, ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಯಾವುದು, R² ಪ್ಲಸ್ A². ಇದರ ವ್ಯಾಲ್ಯೂ ಇದು PB² ವ್ಯಾಲ್ಯೂ ಇಷ್ಟಾಗಿರುತ್ತೆ. ಸೊ PB ವ್ಯಾಲ್ಯೂ ಅಂದರೆ ಏನಾಗುತ್ತೆ, ರೇಸ್ ಟು ಹಾಫ್. ಕ್ಲಿಯರ್ ಆಯಿತಾ? ನಾವು ಈಗ ಈ cos θ ವ್ಯಾಲ್ಯೂ ಮತ್ತು E1 ಮತ್ತು E2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವು E ಈಸ್ ಈಕ್ವಲ್ ಟು 1/4 pi epsilon naught into Q divided by R² plus A² plus 1/4 pi epsilon naught into Q divided by R² plus A² bracket close, then A divided by R² plus A² raised to 1/2. ಈಗ ಇವೆರಡನ್ನು ನಾವು ಆ್ಯಡ್ ಮಾಡಬಹುದು. ಅವಾಗೇನಾಗುತ್ತೆ, ವಿಚ್ ಈಸ್ ಈಕ್ವಲ್ ಟು 2 times 1/4 pi epsilon naught into Q divided by R² plus A² raised, okay, R² plus A².
ಇಂಟು ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೇಸ್ ಟು 1/2. ಏನಿದೆ 2qa ಇದೆ, ನಂತರ ಇವನ್ನು ಕೂಡ ನಾವು ಆ್ಯಡ್ ಮಾಡಿ ಬರೀಬಹುದು. ಅವಾಗೇನಾಗುತ್ತೆ 2qa divided by 4 pi epsilon naught into r square plus a square. r square plus a square ಅಂತ ಹೇಳಿದ್ರೆ ಏನಾಗುತ್ತೆ ರೇಸ್ ಟು 1 ಅಂತ. ನಂತರ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಈಗ a ಇಂಟು ಎ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ a ರೇಸ್ ಟು 1 ಇರುತ್ತೆ, ಪ್ಲಸ್ ಇದ್ರ ಪವರ್ನ ಆ್ಯಡ್ ಮಾಡ್ತೇವೆ a ಕ್ಯೂಬ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ 1 ಪ್ಲಸ್ 1/2ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಓಕೆ ಇದನ್ನು ಬರೆದ್ಬಿಡ. 2q ಅಂತ ಹೇಳಿದ್ರೆ ಏನು ಡೈಪೋಲ್ ಮೊಮೆಂಟ್ ಅಂತ ಹೇಳಿದ್ರೆ ಏನಾಗಿತ್ತದು ಡೈಪೋಲ್ ಮೊಮೆಂಟ್ ಈಸ್ ರಿಪ್ರೆಸೆಂಟೆಡ್ ಬೈ ಪಿ ವಿಚ್ ಈಸ್ ಈಕ್ವಲ್ ಟು 2qa. ಅವಾಗ ಸ್ಟಡಿ ಮಾಡಿದ್ವಿ ಸರಿನಾ. ಹಾಗಿದ್ರೆ ಇದನ್ನು ಇಲ್ಲಿ ಬರಿಬೋದು ಪಿ ಡಿವೈಡೆಡ್ ಬೈ 4 pi epsilon naught ಇಂಟು 1 ಪ್ಲಸ್ 1/2 ಅಂದರೆ ಏನಾಗುತ್ತೆ 3/2 ಆಗುತ್ತೆ. ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೇಸ್ ಟು 3/2. ಕ್ಲಿಯರ್. ಈಗ ಇಫ್ ಆರ್ ಈಸ್ 2 ಗ್ರೇಟರ್ ದ್ಯಾನ್ ಎ ಅಂತ ಹೇಳಿದ್ರೆ ಈ ಎ ಲೆಂತ್ ಏನಿದೆ ಅದಕ್ಕಿಂತ ಈ ಆರ್ನ ಲೆಂತ್ ಹೆಚ್ಚಿದ್ರೆ ಅಂತ ಹೇಳಿದ್ರೆ ಲೆಂತ್ ಭಾಳ ಇದ್ದರೆ ಏನು ಮಾಡ್ಬೋದು ನಾವು ಈ ಎ ಏನಿದೆ ಅದರ ವ್ಯಾಲ್ಯೂನ ಇಗ್ನೋರ್ ಮಾಡ್ಬೋದು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇ ಈಸ್ ಈಕ್ವಲ್ ಟು p divided by 4 pi epsilon naught into 1 divided by r square raised to 3/2 ಅಂತ ಹೇಳಿದ್ರೆ ಏನು ಎ ಅನ್ನು ಇಗ್ನೋರ್ ಅಂತ ಹೇಳಿದ್ರೆ ಏನೋ 0 ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸೊ ಈ ರೀತಿ ಆಯಿತು. ನೆಕ್ಸ್ಟ್ 1/4 pi epsilon naught into p divided by ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ 1/2 ಇದೆ, ಅದೆರಡು ಕ್ಯಾನ್ಸಲ್ ಆಗುತ್ತೆ. ಅವಾಗೇನಾಯಿತು r raised to 3 ಉಳಿತು. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎ electric field due to a dipole on equatorial line. ಇದನ್ನು ಸೆಪ್ರೇಟಾಗಿ ಮತ್ತೊಂದು ಸಲ ಬರೆಯೋಣ. ಓಕೆ ಇಲ್ಲಿ ಬರೆದಿರ್ತೇನೆ, ಜಾಗ ಇದೆಯಾ? ಇಲ್ಲ, ಇರಲಿ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ electric field due to a dipole ಆನ್ ಎ ಇಕ್ವಿಟೋರಿಯಲ್ ಲೈನ್. ಈಗ ಇದನ್ನು ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು ಅಂತ ಇದ್ರೆ ಏನು ಮಾಡ್ತೀರಿ ಅಂತ ಹೇಳಿದ್ರೆ ಈ ಪಿ ಮೇಲೆ ಒಂದು ಎರೋ ಮಾರ್ಕನ್ನು ಬರೀತೀರಿ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದರ ಮೇಲೆ ಒಂದು ಎರೋ ಮಾರ್ಕನ್ನು ಬರೀತೀರಿ. ಆಗ ಇದು ವೆಕ್ಟರ್ ಫಾರ್ಮಲ್ಲಿ ಬರೋದ ರೀತಿ ಆಗುತ್ತೆ. ಸರಿನಾ? ಸರಿ. ಅರ್ಥ ಆಗಿದ್ದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಅರ್ಥ ಆಗಿದೆ ಅಂತ ತಿಳಿಸಿ. ವಿಡಿಯೋವನ್ನು ಪೂರ್ತಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ. ಜೈ ಹಿಂದ್.